ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಟೆರರ್ ಅಂಡ್ ಟಾಕ್ಸ್ ಇವೆರಡೂ ಒಟ್ಟಿಗೆ ನಡೆಯೋದಿಲ್ಲ ಅನ್ನೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಹೇಳಿದ ಮಾತು. ಹಾಗೆ ಈಗ ಟೆರರ್ ಮತ್ತು ಟೂರಿಸಂ ಕೂಡ ಒಟ್ಟಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಭಾರತದ ಜನ ಟರ್ಕಿಗೆ ಹೇಳ್ತಾ ಇದ್ದಾರೆ. ಟರ್ಕಿಗಾಗಿದ್ದ ಬುಕಿಂಗ್ಸ್ 50% ಕ್ಯಾನ್ಸಲ್ ಆಗಿವೆ. ಟರ್ಕಿ ಈಗ ಭಾರತದ ಪ್ರವಾಸಿಗಳಿಗೆ ಹಂಗೆಲ್ಲ ಮಾಡೋದಿಕ್ಕೆ ಹೋಗಬೇಡಿ, ನಾವು ನಿಮಗೆ ಆತಿಥ್ಯ ಕೊಡೋದಕ್ಕೆ ಸಿದ್ಧ ಇದ್ದೀವಿ, ಬನ್ನಿ ನಮ್ಮ ದೇಶಕ್ಕೆ ಅಂತ ಕರೀತಾ ಇದೆ. ಇದರ ಜೊತೆಗೆ ಪುಣೆಯ ವರ್ತಕರು ಟರ್ಕಿಯ ಆಪಲ್ ಆಮದನ್ನ ನಿಲ್ಲಿಸಿದ್ದಾರೆ. ಟರ್ಕಿಯ ಪ್ರಾಡಕ್ಟ್ಗಳನ್ನ ಬಾಯ್ಕಾಟ್ ಮಾಡಿ ಅನ್ನೋ ಕೂಗು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿದ್ದಿದೆ. ಒಟ್ಟಾರೆ ಟರ್ಕಿ ಹಾಗೂ ಅಜರ್ಬೈಜಾನ್ಗಳನ್ನ ಭಾರತೀಯರು ಬಾಯ್ಕಾಟ್ ಮಾಡ್ತಾ ಇದ್ರೆ, ಟರ್ಕಿಗಿಂತ ಸುಂದರ ದೇಶ ನಮ್ಮದು, ನಾವೀ ಹಿಂದಿನಿಂದಲೂ ಭಾರತದ ಜೊತೆ ಸ್ನೇಹದಿಂದ ಇದ್ದೀವಿ, ಭಾರತಕ್ಕೆ ಪ್ರತಿ ಹಂತದಲ್ಲೂ ಬೆಂಬಲವಾಗಿ ನಿಂತಿದ್ದೀವಿ, ಕಾಶ್ಮೀರದ ವಿಷಯದಲ್ಲಿ ಕೂಡ ನಾವು ನಿಮ್ಮ ಜೊತೆಲೇ ಇದ್ದೀವಿ, ನಾವು ನಿಮಗೆ ಆತಿಥ್ಯ ಕೊಡೋದಕ್ಕೆ ಸಿದ್ಧ ಇದ್ದೀವಿ, ನಾವು ಕಾಯ್ತಾ ಇದ್ದೀವಿ, ನಮ್ಮ ದೇಶಕ್ಕೆ ಬನ್ನಿ ಅಂತ ಗ್ರೀಸ್ ಭಾರತೀಯರನ್ನ ಕರೀತಾ ಇದೆ. ಹಾಗಾದ್ರೆ ಟರ್ಕಿಯನ್ನ ಬಾಯ್ಕಾಟ್ ಮಾಡೋದ್ರಿಂದ ಅವರಿಗಾಗೋ ನಷ್ಟ ಎಷ್ಟು? ಯಾಕೆ ನಾವು ಟರ್ಕಿಯನ್ನ ಬಾಯ್ಕಾಟ್ ಮಾಡಬೇಕು? ಟರ್ಕಿಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ? ಭಾರತದ ಮೇಲೆ ಅಷ್ಟೊಂದು ದ್ವೇಷ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಆಯುಧಗಳನ್ನು ಪೂರೈಸಿದ್ದು ಟರ್ಕಿ. ಟರ್ಕಿಯ ಬೈರಕ್ತಾರ್ ಡ್ರೋನ್ಗಳು ಪಾಕಿಸ್ತಾನಕ್ಕೆ ಬಂದವು. ಈಹಾ ಅನ್ನೋ ಡ್ರೋನ್ಗಳು, ಲೈಟರಿಂಗ್ ಮ್ಯುನೇಷನ್ ಗಳನ್ನ ಟರ್ಕಿ ಪಾಕಿಸ್ತಾನಕ್ಕೆ ಕೊಡ್ತು. ಭಾರತ ಪಾಕ್ ಸಂಘರ್ಷ ಶುರುವಾದ ಬೆನ್ನಲ್ಲೇ ಟರ್ಕಿಯ ಟ್ರಾನ್ಸ್ಪೋರ್ಟ್ ವಿಮಾನವೊಂದು ಪಾಕಿಸ್ತಾನಕ್ಕೆ ಬಂತು. ಅದರ ತುಂಬಾ ಆಯುಧಗಳು ಬಂದವು ಅನ್ನೋದು ಗೊತ್ತಾಯ್ತು. ಆದ್ರೆ ನಾವು ಯಾವ ಆಯುಧಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿಲ್ಲ, ಬರೀ ರಿಫ್ಯೂಲಿಂಗ್ಗೆ ಮಾತ್ರ ಪಾಕಿಸ್ತಾನಕ್ಕೆ ನಮ್ಮ ವಿಮಾನ ಹೋಗಿತ್ತು ಅಂತ ಟರ್ಕಿ ಹೇಳ್ಕೊಳ್ತು. ಆದ್ರೆ ಭಾರತದ ಇಂಟೆಲಿಜೆನ್ಸ್ ಅನ್ನೋದು ಅಷ್ಟೊಂದು ವೀಕ್ ಆಗಿಲ್ಲ. ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಏನೆಲ್ಲ ಬಂತು ಅನ್ನೋದು ಕೂಡ ಭಾರತಕ್ಕೆ ಗೊತ್ತಾಯ್ತು. ಇದಾದ ನಂತರ ಟರ್ಕಿಯ ಇನ್ನೂ ಒಂದು ವಿಮಾನ ಕೂಡ ಕರಾಚಿಯಲ್ಲಿ ಬಂದಿಳಿತು ಅನ್ನೋ ಮಾಹಿತಿ ಬಂತು. ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಟರ್ಕಿ ತನ್ನ ಫ್ರಿಗೇಟ್ ಅನ್ನ ಕರಾಚಿಯ ನೀರಿಗೆ ಕಳುಹಿಸಿಕೊಡ್ತು. ಇದೆಲ್ಲದಕ್ಕಿಂತ ಮೊದಲು ನಮ್ಮ ಪೆಹಲ್ಗಾಮ್ ಅಲ್ಲಿ ಉಗ್ರರು ದಾಳಿ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಜೋಕರ್ ಶಹಬಾಜ್ ಶರೀಫ್ ಟರ್ಕಿಯಲ್ಲಿದ್ದ. ಅಲ್ಲಿ ಎರಡೋಗನ್ನು ಅನ್ನೋ ಆಧುನಿಕ ಖಲೀಫಾ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ಲುವ ಮಾತಾಡ್ತಾ ಇದ್ದ. ಅಂತೂ ಇಸ್ಲಾಮಿನ ಹೆಸರಲ್ಲಿ ಟರ್ಕಿ ಭಾರತದ ವಿರುದ್ಧ ಪಾಕಿಸ್ತಾನದ ಪರ ನಿಂತ್ಕೊಳ್ತು, ಭಯೋತ್ಪಾದನೆಯನ್ನು ಬೆಂಬಲಿಸಿತು. ಆದರೆ ನಿಮಗೆ ನೆನಪಿರಬೇಕು, ಇದೇ ಟರ್ಕಿಯಲ್ಲಿ ಭೂಕಂಪ ಉಂಟಾಗಿ ಅಲ್ಲೋಲ ಕಲ್ಲೋಲ ಉಂಟಾದಾಗ ಅವರ ನೆರವಿಗೆ ಮೊದಲು ನಿಂತಿದ್ದ ದೇಶ ಭಾರತ. ಅವರಿಗೆ ಭಾರತ ಔಷಧ, ಆಹಾರ ಹಾಗೂ ಇನ್ನಿತರ ಅಗತ್ಯ ಸಾಮಗ್ರಿಗಳನ್ನು ತುಂಬಿ ಕಳುಹಿಸ್ಕೊಡ್ತು. ನಾವು ಅಷ್ಟೇ ಕಣ್ರಿ, ನಮ್ಮ ಮೂರ್ಖತನ ಎಷ್ಟಿದೆ ಅಂದರೆ, ಯಾವನೋ ನಮ್ಮ ಶತ್ರು ಕಷ್ಟದಲ್ಲಿದ್ದರೂ ಅವನಿಗೆ ಸಹಾಯ ಮಾಡೋದಕ್ಕೆ ಅಂತ ಓಡೋಡಿ ಹೋಗ್ಬಿಡ್ತೀವಿ. ಅವನು ಅಲ್ಲೆಲ್ಲೋ ಅವನು ಏರ್ಪೋರ್ಟಲ್ಲಿ ಸಣ್ಣದಾಗಿ ಥ್ಯಾಂಕ್ ಯು ಇಂಡಿಯಾ ಅಂತ ಒಂದು ಬ್ಯಾನರ್ ಕಟ್ಬಿಟ್ರೆ ನಮ್ಮ ಜೀವನ ಧನ್ಯ ಆಯಿತು ಅನ್ನೋ ಥರ ಸಂಭ್ರಮ ಪಡೋದಕ್ಕೆ ಶುರು ಮಾಡ್ತೀವಿ. ಈ ಸಣ್ಣ ಸಣ್ಣ ರೋಮಾಂಚನಗಳನ್ನು ಪದೇ ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋ ಮುಟ್ಟಾಳತನವನ್ನು ಬಿಡದೇ ಇದ್ರೆ ಭಾರತ ಖಂಡಿತ ಉದ್ಧಾರ ಆಗೋದಿಲ್ಲ. ಯಾಕೆ ಟರ್ಕಿಗೆ ಭಾರತ ಸಹಾಯ ಮಾಡಬೇಕು? ಇದೇ ಟರ್ಕಿ ಪದೇ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ಅವಕಾಶ ಸಿಕ್ಕಾಗಲೆಲ್ಲ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ವಿಷಯವನ್ನು ಪ್ರಸ್ತಾಪ ಮಾಡುತ್ತೆ ಟರ್ಕಿ. ಪಾಕಿಸ್ತಾನದ ಜೊತೆ ಟರ್ಕಿಗೆ ರಕ್ಷಣಾ ಒಪ್ಪಂದಗಳಿವೆ. ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕೊಡ್ತಾ ಇದೆ. 5ನೇ ತಲೆಮಾರಿನ ಫೈಟರ್ ಜೆಟ್ ಯೋಜನೆಯಲ್ಲಿ ಪಾಕಿಸ್ತಾನಕ್ಕೆ ಪಾಲುದಾರಿಕೆಯನ್ನು ಕೊಟ್ಟಿದೆ. ಇಂಥ ಟರ್ಕಿಗೆ ಭಾರತ ಸಹಾಯ ಮಾಡಬೇಕಾ? ವಿಶ್ವ ಮಾನವ ಅನ್ನಿಸ್ಕೊಳ್ಳೋ ಚಟ ನಮ್ಮ ನಾಯಕರಿಗೆ ಅದು ಯಾಕೋ ಗೊತ್ತಿಲ್ಲ. ಇಸ್ಲಾಮಿಕ್ ದೇಶಗಳ ವಿಷಯದಲ್ಲಿ ಮತ್ತು ಓಡ್ ಹೋಗಿ ಸಹಾಯ ಮಾಡೋದ್ರಲ್ಲಿ ನೆಹರು ಇಂದ ಮೋದಿವರೆಗೆ ಎಲ್ಲ ಒಂದೇ ಮೂಸೆಯಿಂದ ಎದ್ದು ಬಂದವರು ಹಾಗೆ ಕಾಣ್ತಾರೆ. ಗೆಳೆಯರೆ, ಈ ಟರ್ಕಿಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ? ಭಾರತದ ಮೇಲೆ ಈ ಪರಿದ್ವೇಷ ಯಾಕೆ? ಇದು ನಮ್ಗೆ ಅರ್ಥ ಆಗಬೇಕು ಅಂದ್ರೆ ನಾವು ಪ್ರಥಮ ವಿಶ್ವ ಯುದ್ಧದ ಕಾಲಕ್ಕೆ ಹೋಗಬೇಕು. ಮೊದಲ ಪ್ರಪಂಚ ಸಂಗ್ರಾಮ ನಡೀತಲ್ಲ, ಆ ಸಂದರ್ಭದಲ್ಲಿ ನೀವಿಲ್ಲಿ ಟರ್ಕಿ ಅನ್ನೋ ಚಿಕ್ಕ ದೇಶ ನೋಡ್ತಿದ್ದೀರಲ್ಲ, ಇದು ಆಟೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿಂದ ಹಿಡಿದು ಈ ಭಾಗದಲ್ಲಿ ಇರಾನ್ ಅನ್ನ ಹೊರತುಪಡಿಸಿ ಮಿಕ್ಕ ಇಷ್ಟೂ ಭೂಪ್ರದೇಶ ಈ ಆಟೋಮನ್ನರ ಆಳ್ವಿಕೆಯಲ್ಲೇ ಇತ್ತು. ಇವತ್ತು ನಾವು ಇಸ್ರೇಲನ್ನು ನೋಡ್ತಾ ಇದ್ದೀವಲ್ಲ, ಇಸ್ರೇಲು, ಈಜಿಪ್ಟು, ಆಫ್ರಿಕಾದ ಒಂದಷ್ಟು ಭೂಭಾಗಗಳು, ಅರಬ್ ದೇಶಗಳು, ಇವೆಲ್ಲವನ್ನ ಆಳ್ತಾ ಇದ್ದದ್ದು ಇದೇ ಆಟೋಮನ್ ಸಾಮ್ರಾಜ್ಯ. ಆದರೆ ಪ್ರಥಮ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಮಿತ್ರ ಪಡೆಗಳು ಈ ಆಟೋಮನ್ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡಿದ್ವು. ಅವತ್ತಿಗೆ ಬ್ರಿಟಿಷರ ಪರ ನಿಂತು ಕಾದಾಡಿದ್ದು, ಆಟೋಮನ್ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗಿದ್ದು ಭಾರತದ ಸೈನಿಕರು.
ಹೀಗಾಗಿ ಟರ್ಕರು ಬಹುಶಃ ಆ ಸಿಟ್ಟನ್ನ ಭಾರತದ ಬಗ್ಗೆ ಇಟ್ಕೊಂಡಿರಬಹುದು. ಆದರೆ ಅವರು ಮರಿಲೇಬಾರದಾದ ಮತ್ತೊಂದು ವಿಷಯ ಕೂಡ ಭಾರತದಲ್ಲಿದೆ. ಅದೇನು ಅಂದ್ರೆ, ಖಲೀಫಾನನ್ನ ಪದಚ್ಯುತಗೊಳಿಸಿದ ನಂತರ ಖಿಲಾಫತ್ ಅನ್ನೋ ಮೂವ್ಮೆಂಟ್ ಒಂದು ಶುರುವಾಯ್ತಲ್ಲ, ಅದನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮುನ್ನಡೆಸಿದ್ದು ಕೂಡ ಭಾರತನೇ. ಅವತ್ತು ನಮ್ಮ ಗಾಂಧೀಜಿ ಖಿಲಾಫತ್ ಚಳವಳಿಗೆ ಕರೆ ಕೊಡ್ತಾರೆ. ಭಾರತ ಕೂಡ ಖಲೀಫಾನನ್ನ ಮರುಸ್ಥಾಪನೆ ಮಾಡೋದಕ್ಕೆ ಬ್ರಿಟಿಷರ ವಿರುದ್ಧ ಇಲ್ಲೊಂದಷ್ಟು ಹೋರಾಟಗಳನ್ನು ಮಾಡುತ್ತೆ. ಆದರೆ ಆ ನಿಯತ್ತು ಟರ್ಕಿಗಿಲ್ಲ. ಅವರು ಭಾರತ ಕೂಡ ನಮ್ಮ ಬೆನ್ನಿಗೆ ಬತ್ತು ನಿಂತಿತ್ತು ಅನ್ನೋದನ್ನ ಮರ್ತಿದ್ದಾರೆ. ಟರ್ಕಿ ನಾಶ ಆದಾಗ ಭಾರತದಿಂದ ಹಣ ಸಂಗ್ರಹ ಆಗುತ್ತೆ. ಅಲ್ಲಿ ಅತಿ ಹೆಚ್ಚು ಪ್ರಮಾಣದ ದೇಣಿಗೆಗಳನ್ನ ಟರ್ಕಿಗಾಗಿ ಕೊಟ್ಟಿದ್ದು ಈ ದೇಶದ ಮುಸಲ್ಮಾನರಂತೆ. ಹೀಗಾಗಿ ಪಾಕಿಸ್ತಾನ ಅನ್ನೋದು ವಿಭಜನೆಯಾದ ನಂತರ ಟರ್ಕಿಯ ನಿಯತ್ತು, ಟರ್ಕಿಯ ಪ್ರೀತಿ ಎಲ್ಲ ಇಸ್ಲಾಮಿನ ಹೆಸರಲ್ಲಿ ವಿಭಜನೆಗೊಂಡ ಪಾಕಿಸ್ತಾನ ಅನ್ನೋ ಇಸ್ಲಾಮಿಕ್ ರಿಪಬ್ಲಿಕ್ ದೇಶದ ಕಡೆಗೆ ಹೆಚ್ಚಾಗ್ತಾ ಹೋಯಿತು. ಭಾರತವನ್ನ ಅವರು ಪಾಕಿಸ್ತಾನಕ್ಕಾಗಿ ದ್ವೇಷ ಮಾಡೋದಕ್ಕೆ ಶುರು ಮಾಡಿದರು. ಇನ್ನು ಈಗ ಪೆಹಲ್ಗಾಮ್ ದಾಳಿಯನ್ನ ಇಡೀ ಜಗತ್ತು ಖಂಡಿಸ್ತಾ ಇದ್ರೆ ಈ ಟರ್ಕಿ ಪಾಕಿಸ್ತಾನದ ಪರ ನಿಂತ್ಕೊಳ್ತು. ಭಾರತ ಪಾಕಿಸ್ತಾನದಲ್ಲಿನ ಉಗ್ರರ ಅಡ್ಡೆಗಳ ಮೇಲೆ ದಾಳಿ ಮಾಡಿದ್ರೆ ಟರ್ಕಿಗೆ ಉರಿಬೇಕಾದ ಯಾವ ಅಗತ್ಯನೂ ಇರಲಿಲ್ಲ. ಆದರೂ ಟರ್ಕಿ ಉರ್ಕೊಳ್ತು. ಹೀಗೆ ಪಾಕಿಸ್ತಾನದ ಪರ, ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತ ಇನ್ನೂ ಒಂದು ದೇಶ ಅಂದ್ರೆ ಅದು ಅಜರ್ಬೈಜಾನ್. और तुर्किया और चाइना और अजरबैजान जो है वो बड़ा डिक्लेयर करके पाकिस्तान की हमायत करके सामने आ चुके हैं. ಗೆಳೆಯರೆ, ಈ ಅಜರ್ಬೈಜಾನ್ ನಿಂದ ಪಾಕಿಸ್ತಾನಕ್ಕೆ ಅದು ಏನು ಸರಬರಾಜಾಯ್ತೋ ಗೊತ್ತಿಲ್ಲ. ಆದ್ರೆ ಟರ್ಕಿಯ ಆಯುಧಗಳಂತೂ ಪಾಕಿಸ್ತಾನಕ್ಕೆ ಬಂದು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ನಮ್ಮ ವಾಯುಪಡೆಯ ಅಧಿಕಾರಿಗಳು ಭಾರತದ ಏರ್ ಡಿಫೆನ್ಸ್ ಹೊಡೆದು ಕೆಡವಿದ ಅವಶೇಷಗಳನ್ನು ತೋರಿಸಿದ್ರಲ್ಲ, ಅದರಲ್ಲಿ ಈಹಾ ಡ್ರೋನ್ ಕೂಡ ಇತ್ತು. ಟರ್ಕಿ ಇಲ್ಲಿ ಪಾಕಿಸ್ತಾನಕ್ಕೆ ಬರೀ ಡ್ರೋನ್ಗಳನ್ನು ಮಾತ್ರ ಕೊಟ್ಟಿಲ್ಲ, ಡ್ರೋನ್ಗಳ ಲಾಂಚ್ ಪ್ಯಾಡ್ ಒಂದನ್ನು ಸಿದ್ಧ ಮಾಡಿಕೊಟ್ಟಿದೆ. ಮೊನ್ನೆ ಭಾರತ ನಡೆಸಿದ ದಾಳಿಗಳಲ್ಲಿ ಆ ಡ್ರೋನ್ ಲಾಂಚ್ ಪ್ಯಾಡು ನಾಶ ಆಗಿದೆ. ಅಲ್ಲಿ ಪಾಕಿಸ್ತಾನಿಗಳಿಗೆ ತರಬೇತಿ ಕೊಡೋದಕ್ಕೆ ಮತ್ತು ಟರ್ಕಿ ಕಳುಹಿಸಿಕೊಟ್ಟ ಡ್ರೋನುಗಳನ್ನ ಭಾರತದ ವಿರುದ್ಧ ಲಾಂಚ್ ಮಾಡೋದಕ್ಕೆ ಅಂತ ಟರ್ಕಿಯಿಂದ ಬಂದಿದ್ದ ಒಂದಷ್ಟು ಸೈನಿಕರು, ಸೇನಾ ಅಧಿಕಾರಿಗಳು ಕೂಡ ಭಾರತದ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ಆದ್ರೆ ಟರ್ಕಿ ಅದನ್ನ ಬಹಿರಂಗವಾಗಿ ಹೇಳಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರದ್ದು ಚೋಳಿಂದ ಕಚ್ಚಿಸಿಕೊಂಡ ಕಳ್ಳನ ಪರಿಸ್ಥಿತಿ. ಹಂಗೇನಾದ್ರೂ ನಮ್ಮ ಸೈನಿಕರು ಪಾಕಿಸ್ತಾನದಲ್ಲಿ ಸಾವಿಗೀಡಾದ್ರು ಅಂತ ಹೇಳಿಕೊಂಡ್ರೆ ಟರ್ಕಿ ಪಾಕಿಸ್ತಾನಕ್ಕೆ ತಾನು ಆಯುಧಗಳನ್ನಷ್ಟೇ ಅಲ್ಲದೆ ಸೇನಾ ನೆರವನ್ನ ಕೂಡ ಕೊಟ್ಟಿರೋದನ್ನ ಬಹಿರಂಗವಾಗಿ ಒಪ್ಪಿಕೊಂಡ ಹಾಗಾಗತ್ತೆ. ಹೀಗಾಗಿ ಟರ್ಕಿ ಆ ಬಗ್ಗೆ ಮಾತಾಡೋದಿಕ್ಕೆ ಹೋಗ್ತಾ ಇಲ್ಲ. ಆದರೆ ಟರ್ಕಿಯ ಆಯುಧಗಳಲ್ಲಿ ಇದ್ವು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಭಾರತ ಹೊಡೆದುರುಳಿಸಿದ ಈಹಾ ಡ್ರೋನುಗಳ ಚಿತ್ರಗಳನ್ನು ಕೂಡ ನಮ್ಮ ಅಧಿಕಾರಿಗಳು ತೋರಿಸಿದ್ದಾರೆ. ಇಂಥ ಟರ್ಕಿಯ ಜೊತೆ ಭಾರತ ತನ್ನ ಎಲ್ಲ ಸಂಬಂಧಗಳನ್ನು ರದ್ದು ಮಾಡ್ಕೋಬೇಕಿತ್ತು. ಟರ್ಕಿಯ ಜೊತೆಗಿನ ವ್ಯಾಪಾರಗಳನ್ನು ನಿಲ್ಲಿಸಬೇಕಿತ್ತು. ಟರ್ಕಿಗೊಂದು ಎಚ್ಚರಿಕೆಯನ್ನು ಕೊಡಬೇಕಿತ್ತು. ಆದರೆ ಭಾರತ ಅಂಥ ಯಾವ ಗಟ್ಟಿ ನಿಲುವುಗಳನ್ನು ತಗೊಳ್ಳೋದಿಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಮಾಡದೇ ಇರೋ ಕೆಲಸವನ್ನು ಈಗ ಭಾರತದ ನಾಗರಿಕರು ಮಾಡ್ತಾ ಇದ್ದಾರೆ. ಬಾಯ್ಕಾಟ್ ಟರ್ಕಿ ಅನ್ನೋ ಅಭಿಯಾನ ಈಗಾಗಲೇ ಶುರುವಾಗಿ ಹೋಗಿದೆ. ಗೆಳೆಯರೆ, ಟರ್ಕಿಯ ಪ್ರಮುಖ ಆದಾಯದ ಮೂಲ ಟೂರಿಸಂ. ಅಲ್ಲಿನ ಒಟ್ಟು GDP ಏನಿದೆ ಅದಕ್ಕೆ ನೇರವಾಗಿ ಟೂರಿಸಂನಿಂದ 6% ಆದಾಯ ಬರುತ್ತೆ. ಹಾಗೆ ಪರೋಕ್ಷವಾಗಿ ಬರುವ ಆದಾಯವನ್ನು ಸೇರಿಸಿದ್ರೆ ಅದು 15%ಗೆ ಮುಟ್ಟುತ್ತೆ. ಈ ಪ್ರವಾಸೋದ್ಯಮದ ಆದಾಯ ಅನ್ನೋದಿದೆ ನೋಡಿ, ಅದು ಒಂದೇ ಥರದ ಆದಾಯ ಅಲ್ಲ. ಟರ್ಕಿಯಲ್ಲಿ ಪ್ರವಾಸೋದ್ಯಮ ಸುಮಾರು 20 ಲಕ್ಷ ಜನಕ್ಕೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಅಲ್ಲಿ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡೋರಿಂದ ಹಿಡಿದು ಹೋಟೆಲ್ಗಳನ್ನು ನಡೆಸೋರು, ಟ್ರಾನ್ಸ್ಪೋರ್ಟ್ ವ್ಯವಹಾರಗಳನ್ನು ಮಾಡೋರು, ಹೋಮ್ ಸ್ಟೇಗಳು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಅಲ್ಲಿನ ಏರ್ಪೋರ್ಟುಗಳು, ರೈಲ್ವೆ ಸ್ಟೇಷನ್ಗಳು, ಗ್ರಾಮೀಣ ಭಾಗಗಳು, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಪ್ರವಾಸೋದ್ಯಮ ಅನ್ನೋದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಟರ್ಕಿಯ ಲೆಕ್ಕಾಚಾರಗಳನ್ನು ನಾವು ನೋಡಿದರೆ ಪ್ರತಿ ವರ್ಷ ಭಾರತದಿಂದ ಟರ್ಕಿ ಮತ್ತು ಅಜರ್ಬೈಜಾನ್ಗಳಿಗೆ ಸುಮಾರು 5ರಿಂದ 6 ಲಕ್ಷ ಪ್ರವಾಸಿಗರು ಹೋಗ್ತಾರೆ. ಒಬ್ಬೊಬ್ಬ ಪ್ರವಾಸಿ ಟರ್ಕಿಯಲ್ಲಿ ಕನಿಷ್ಠ $1,000 ಖರ್ಚು ಮಾಡ್ದ ಅಂದ್ರು ಟರ್ಕಿಗೆ ಹೋಗೋ 3 ಲಕ್ಷ ಪ್ರವಾಸಿಗರಿಂದ ವರ್ಷಕ್ಕೆ $30 ಕೋಟಿ ಆದಾಯ ಬರ್ತಾ ಇದೆ. ಇದು ಬರೀ ಭಾರತೀಯರಿಂದ ಟರ್ಕಿಗೆ ಆಗ್ತಾ ಇರೋ ಆದಾಯ. ಗೆಳೆಯರೆ, ಕಳೆದ ವರ್ಷ ಅಂದರೆ 2024ರಲ್ಲಿ ಸುಮಾರು 3.3 ಲಕ್ಷ ಪ್ರವಾಸಿಗರು ಟರ್ಕಿಗೆ ಹೋದ್ರು ಭಾರತದಿಂದ. 2023ರಲ್ಲಿ ಭಾರತದಿಂದ ಟರ್ಕಿಗೆ ಹೋದವರ ಸಂಖ್ಯೆ 2.74 ಲಕ್ಷ ಇತ್ತು. ಇನ್ನು ಅಜರ್ಬೈಜಾನ್ಗೆ 2024ರಲ್ಲಿ 2,34,000 ಭಾರತೀಯರು ಭೇಟಿ ಕೊಟ್ಟಿದ್ರು. ಅದೇ 2023ರಲ್ಲಿ 1,17,000 ಭಾರತೀಯ ಪ್ರವಾಸಿಗರು ಅಜರ್ಬೈಜಾನ್ಗೆ ಹೋದರು. ಈಗ ಲೆಕ್ಕ ಹಾಕಿ, ಒಬ್ಬೊಬ್ಬ ಪ್ರವಾಸಿ ಅಲ್ಲಿಗೆ ಹೋದ ಮೇಲೆ ಕನಿಷ್ಠ $1,000 ಖರ್ಚು ಮಾಡದೇ ಇರ್ತಾನ. $1,000 ಅಂದರೂ ಕೂಡ ಭಾರತೀಯರಿಂದ ಆ ದೇಶಕ್ಕೆ ಬರ್ತಾ ಇರೋ ಆದಾಯ ಎಷ್ಟಾಗೋಯ್ತು ಅಲ್ವಾ? ಇನ್ನು ಮುಂದಿನ ವರ್ಷ ಭಾರತದಿಂದ 10 ಲಕ್ಷ ಪ್ರವಾಸಿಗರನ್ನ ಆಕರ್ಷಿಸುವ ಯೋಜನೆಯನ್ನ ಟರ್ಕಿ ಹಾಕ್ಕೊಂಡಿತ್ತು. ಆದರೆ
ಟರ್ಕಿ ಈಗ ಮಾಡಿರೋ ಘನಂದಾರಿ ಕೆಲಸದಿಂದಾಗಿ 50% ಬುಕ್ಕಿಂಗ್ಗಳು ಡ್ರಾಪ್ ಆಗಿವೆಯಂತೆ. ಈಗಾಗಲೇ ಅಲ್ಲಿಗೆ ಬುಕ್ ಮಾಡಿಕೊಂಡವರು ಕೂಡ ತಮ್ಮ ಬುಕ್ಕಿಂಗ್ಸನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಷ್ಟು ಆದಾಯವನ್ನು ಅವರಿಗೆ ಭಾರತ ಕೊಡ್ತಾ ಇದ್ರೆ ಅವರು ಮಾತ್ರ ಭಾರತದ ಶತ್ರುಗಳಿಗೆ, ಭಾರತದಲ್ಲಿ ಉಗ್ರವಾದವನ್ನು ಪ್ರಮೋಟ್ ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಕೂತಿದ್ದಾರೆ. ಅದು ಇಸ್ಲಾಂ ಅನ್ನೋ ಕಾರಣಕ್ಕೆ. ಹೀಗಾಗಿ ಭಾರತೀಯ ಪ್ರವಾಸಿಗರು ಟರ್ಕಿಯನ್ನು ಬಾಯ್ಕಾಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗೋದಕ್ಕೆ ಬುಕಿಂಗ್ ಮಾಡ್ಕೊಂಡವರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈಸ್ ಮೈ ಟ್ರಿಪ್, ಇಕ್ಸಿಗೋ, ಕಾಕ್ಸ್ ಅಂಡ್ ಕಿಂಗ್ಸ್ ಮುಂತಾದ ಪ್ರವಾಸೋದ್ಯಮ ಸಂಸ್ಥೆಗಳು ಟರ್ಕಿಗೆ ಪ್ರವಾಸವನ್ನ ಆಯೋಜನೆ ಮಾಡೋದನ್ನೇ ರದ್ದು ಮಾಡ್ತಾ ಇವೆ. ಟರ್ಕಿ ಹಾಗೂ ಅಜರ್ಬೈಜಾನ್ಗಳನ್ನ ಅವರು ಬಾಯ್ಕಾಟ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಆದರೆ ಮೇಕ್ ಮೈ ಟ್ರಿಪ್ ಅನ್ನೋ ಒಂದು ಸಂಸ್ಥೆ ಇದೆ ನೋಡಿ, ಅವರು ಮಾತ್ರ ಟರ್ಕಿಯ ಟೂರ್ ಕ್ಯಾನ್ಸಲ್ ಬಗ್ಗೆ ಹೇಳಿಲ್ಲ. ಯಾಕೆಂದ್ರೆ ಅದರಲ್ಲಿ ಚೈನಾದ ಹೂಡಿಕೆಗಳಿವೆ. ಮೇಕ್ ಮೈ ಟ್ರಿಪ್ ಅನ್ನೋದು ಸಿ ಟ್ರಿಪ್ ಅನ್ನೋ ಚೈನಾ ಕಂಪನಿಯ ಹೂಡಿಕೆಗಳನ್ನು ಹೊಂದಿರುವ ಸಂಸ್ಥೆ. ಹೀಗಾಗಿ ನೀವು ಕೂಡ ನಿಮ್ಮ ಟೂರ್ ಪ್ಲಾನ್ ಅನ್ನೇನಾದರೂ ಮೇಕ್ ಮೈ ಟ್ರಿಪ್ ಮೂಲಕ ಮಾಡ್ತೀರಿ ಆದರೆ ನೆನಪಿಟ್ಕೊಳ್ಳಿ, ಅದರಲ್ಲಿ ಚೈನಾದ ಹೂಡಿಕೆಗಳಿವೆ ಮತ್ತು ದೇಶಕ್ಕೆ ಕಷ್ಟ ಉಂಟಾದ ಸಂದರ್ಭದಲ್ಲಿ ಅವ್ರು ಯಾರೂ ದೇಶದ ಜೊತೆಗೆ, ಈ ದೇಶದ ಜನರ ಜೊತೆ ನಿಲ್ಲೋರಲ್ಲ. ಸೊ ಯಾವುದು ನಮ್ಮ ದೇಶದ್ದಲ್ಲವೋ ಅಂಥ ಸಂಸ್ಥೆಗಳ ಜೊತೆ ವ್ಯಾಪಾರ ಮಾಡುವಾಗ, ಯಾವ ಸಂಸ್ಥೆಯಲ್ಲಿ ನಮ್ಮ ಶತ್ರುಗಳ ಹೂಡಿಕೆಗಳಿವೆಯೋ ಅಂಥ ಸಂಸ್ಥೆಗಳ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರವಾಗಿರಬೇಕಾದ್ದು ನಮ್ಮೆಲ್ಲರಿಗೂ ಒಳ್ಳೆಯದು. ಇನ್ನು ಗೆಳೆಯರೆ, ಯಾವಾಗ ಟರ್ಕಿಯ ಬುಕಿಂಗ್ಸ್ ಕ್ಯಾನ್ಸಲ್ ಆಗ್ತಾ ಇವೆಯೋ ಟರ್ಕಿ ಸ್ವಲ್ಪ ಎಚ್ಚೆತ್ಕೊಂಡು ಹಾಗೆ ಕಾಣ್ತಾ ಇದೆ. ಆದರೆ ಅವರು ಅಲ್ಲೂ ನಿಜ ಏನು ಅನ್ನೋದನ್ನು ಮುಚ್ಚಿಡ್ತಾ ಇದ್ದಾರೆ. ಟರ್ಕಿಯ ಆಂಕಾರಾ ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಅಪೀಲ್ ಮಾಡಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಿರೋದು ನಮ್ಮ ಟರ್ಕಿಯ ಜನಕ್ಕೆ ಗೊತ್ತೂ ಇಲ್ಲ, ಅದರ ಇಂಪ್ಯಾಕ್ಟೂ ಇಲ್ಲಿಲ್ಲ. ನಾವು ಶಾಂತವಾಗಿದ್ದೀವಿ. ಪ್ರವಾಸೋದ್ಯಮಕ್ಕೆ ಭಾರತೀಯರಿಲ್ಲಿಗೆ ಸಂತೋಷವಾಗಿ ಬರಬಹುದು. ನಾವು ಹಿಂದಿನಂತೆ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. ಆತಿಥ್ಯ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಇಲ್ಲಿ ಯಾವ ಆತಂಕವೂ ಇಲ್ಲ. ದಯವಿಟ್ಟು ಬನ್ನಿ ಅಂತ ಟರ್ಕಿ ಕರೀತಾ ಇದೆ. ಆದ್ರೆ ಭಾರತೀಯರು ಆತಂಕಕ್ಕೆ ಒಳಗಾಗಿ ಅಲ್ಲಿ ಹೋಗೋದನ್ನ ರದ್ದು ಮಾಡ್ತಾ ಇಲ್ಲ. ಉಗ್ರರಿಗೆ ಬೆಂಬಲವಾಗಿ ನಿಲ್ಲೋ ದೇಶಕ್ಕೆ ಹೋಗಬಾರದು ಅನ್ನೋ ಕಾರಣಕ್ಕೆ ಟರ್ಕಿಯ ಪ್ರವಾಸವನ್ನ ರದ್ದು ಮಾಡ್ತಾ ಇದ್ದಾರೆ. ಟರ್ಕಿಯನ್ನ ಬಾಯ್ಕಾಟ್ ಲಿಸ್ಟ್ಗೆ ಸೇರಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಪತ್ರಕರ್ತ ವೀರ್ ಸಾಂಘ್ವಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ನಾವು ಟರ್ಕಿ ಸೇಫ್ ಆಗಿದೆಯಾ ಇಲ್ವಾ, ನೀವು ಸ್ವಾಗತ ಮಾಡ್ತೀರಾ ಇಲ್ವಾ ಅನ್ನೋ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಭಾರತದ ವಿರುದ್ಧ ಭಾರತೀಯರನ್ನು ಕೊಲ್ಲೋದಕ್ಕೆ ಪಾಕಿಸ್ತಾನಕ್ಕೆ ಆಯುಧ, ಡ್ರೋನ್ಗಳನ್ನು ಕೊಡುವ ನಿಮ್ಮ ದೇಶಕ್ಕೆ ನಾವು ಪ್ರವಾಸಕ್ಕೆ ಬರ್ತೀವಿ ಅಂತ ಅಂದ್ಕೊಳ್ಳೋದಕ್ಕೆ ನಿಮಗೆ ತಲೆಗಿಲೆ ಕೆಟ್ಟಿದ್ಯಾ? ಪ್ರವಾಸಕ್ಕಿನ್ನು ಮುಂದೆ ನೀವು ಪಾಕಿಸ್ತಾನಿಗಳನ್ನೇ ಕರೆಸ್ಕೊಳ್ಳಿ ಅಂತ ವೀರ್ ಸಾಂಘ್ವಿ ಟ್ವೀಟ್ ಅಲ್ಲಿ ಹೇಳಿದ್ದಾರೆ. ಪಾಕಿಸ್ತಾನಿಗಳನ್ನ ಏನು ಕರೆಸ್ಕೋತಾರೆ? ಅವ್ರು ಹೋಗಲ್ಲಿ ಇನ್ನೇನು ಮಾಡ್ತಾರೆ? ಮತ್ತವರು ಭಿಕ್ಷೆ ಬೇಡೋದಕ್ಕೆ, ಪಿಕ್ ಪಾಕೆಟ್ ಮಾಡೋದಕ್ಕೆ, ಅಲ್ಲಿ ಗಾಂಜಾ ಮಾರೋದಕ್ಕೆ ಟರ್ಕಿಗೆ ಹೋಗಬೇಕು ಅಷ್ಟೇ. ಈ ಹಿಂದೆ ನಮ್ ಬ್ರದರ್ಸು ಅಂತ ಪಾಕಿಸ್ತಾನಿಗಳನ್ನು ಕರೀತಿದ್ದು ಸೌದಿ. ಇನ್ನು ಮುಂದೆ ನಿಮ್ಮ ದೇಶದ ಭಿಕ್ಷುಕರನ್ನು ನಮ್ಮ ದೇಶಕ್ಕೆ ಕಳುಹಿಸಬೇಡಿ ಅಂತ ಖಡಾಖಂಡಿತವಾಗಿ ಪಾಕಿಸ್ತಾನಕ್ಕೆ ಹೇಳ್ತಲ್ಲ, ಅದೇ ಪರಿಸ್ಥಿತಿ ಇನ್ನು ಈ ಟರ್ಕಿಗೂ ಬರುತ್ತೆ. ಕರೆಸ್ಕೊಳ್ಳಿ ಪಾಕಿಸ್ತಾನಿಗಳನ್ನ ಅಲ್ಲಿಗೆ. ಇನ್ನು ಗೆಳೆಯರೆ, ಇದೇ ಸಂದರ್ಭದಲ್ಲಿ ಗ್ರೀಸ್ ಭಾರತವನ್ನು ಆಹ್ವಾನಿಸ್ತಾ ಇದೆ. ಆ ಬಗ್ಗೆ ಅಲ್ಲಿನ ಖ್ಯಾತ ಇನ್ಫ್ಲೂಯೆನ್ಷಿಯರ್ ಪೌಲ್ ಆಂಟೋನೋಪೋಲಸ್ ಒಂದು ಟ್ವೀಟ್ ಮಾಡಿದ್ದಾರೆ. ಟರ್ಕಿ ಪಾಕಿಸ್ತಾನವನ್ನ ಗಟ್ಟಿಗೊಳಿಸೋದಕ್ಕೆ ಸಹಾಯ ಮಾಡ್ತಾ ಇದೆ, ಟರ್ಕಿಯನ್ನ ಬಾಯ್ಕಾಟ್ ಮಾಡಿ ಅಂತ ಅವರು ಭಾರತಕ್ಕೆ ಕರೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಭಾರತೀಯರನ್ನ ಸದಾ ಪ್ರೀತಿಸುವ ಗ್ರೀಸ್ಗೆ ಬನ್ನಿ. ಗ್ರೀಸ್ ಈ ಹಿಂದಿನಿಂದಲೂ ಭಾರತದ ಜೊತೆ ನಿಂತಿದೆ. ಕಾಶ್ಮೀರದ ವಿಷಯದಲ್ಲಿ ನಾವು ವಿಶ್ವಸಂಸ್ಥೆಯಲ್ಲಿ ಕೂಡ ನಿಮ್ಮ ಬೆಂಬಲಕ್ಕೆ ನಿಂತಿದ್ದೀವಿ. ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವಕ್ಕೆ ಬೆಂಬಲವಾಗಿ ನಾವೂ ನಿಂತಿದ್ದೀವಿ. ಭಾರತದ ನ್ಯೂಕ್ಲಿಯರ್ ಪರೀಕ್ಷೆಗಳ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತದ ವಿರುದ್ಧ ನಿರ್ಬಂಧಗಳನ್ನು ವಿಧಿಸಿದಾಗ ಭಾರತದ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡವರು ನಾವು. NSG ಅಂದ್ರೆ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ವಿಷಯದಲ್ಲಿ, ವಸನಾರ ಅಗ್ರಿಮೆಂಟ್ನ ವಿಷಯದಲ್ಲಿ, MTCR ನ ವಿಷಯದಲ್ಲಿ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಭಾರತದ ಬೆನ್ನಿಗೆ ನಿಲ್ತಾ ಬಂದಿದೆ. ಜೊತೆಗೆ ಗ್ರೀಸ್ ಕೂಡ ಅತ್ಯಂತ ಸುಂದರ ದೇಶ. ಪ್ರವಾಸೋದ್ಯಮ ಮತ್ತು ಆತಿಥ್ಯದಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ. ಬನ್ನಿ ಗ್ರೀಸ್ಗೆ ಅಂತ ಪೌಲ್ ಕರೆ ನೀಡಿದ್ದಾರೆ. ಹಾಗೆ ಸಾಕಷ್ಟು ಜನ ಗ್ರೀಸ್ನಿಂದ ಟ್ವೀಟ್ ಮಾಡ್ತಾ ಇದ್ದಾರೆ. ಟರ್ಕಿಗಿಂತ ಕಡಿಮೆ ಖರ್ಚಲ್ಲಿ ಅಲ್ಲಿಗಿಂತ ಸುಂದರ ಪ್ರದೇಶಗಳನ್ನ, ಸುಂದರ ಆತಿಥ್ಯವನ್ನ, ಅತ್ಯದ್ಭುತವಾದ ಸ್ಥಳಗಳನ್ನ ನೋಡೋದಕ್ಕೆ ಸಾಧ್ಯ ಆಗೋ ದೇಶ ಗ್ರೀಸ್. ಹೀಗಾಗಿ ಭಾರತೀಯರು ನಮ್ಮಲ್ಲಿಗೆ ಬನ್ನಿ ಅಂತ ಗ್ರೀಸ್ನ ಜನ ಕರೀತಾ ಇದ್ದಾರೆ. ಒಟ್ಟಾರೆ ಟರ್ಕಿಯ ಪ್ರವಾಸೋದ್ಯಮ ಆದಾಯಕ್ಕೆ ಕತ್ತರಿ ಹಾಕೋ ಮೂಲಕ ಭಾರತೀಯರು ಇಸ್ಲಾಮಿಕ್ ಮದ ಏರಿಸಿಕೊಂಡ ಖಲೀಫಾನಿಗೆ ಒಂದು ಪಾಠ ಕಲಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಪುಣೆಯ ವರ್ತಕರು ಟರ್ಕಿಯ ಆಪಲ್ ಖರೀದಿಯನ್ನು ನಿಲ್ಲಿಸಿದ್ದಾರೆ. ಪ್ರತಿ ವರ್ಷ ಸೀಸನ್ನಲ್ಲಿ ಅಲ್ಲಿಂದ 1,500 ರಿಂದ 2,000 ಕೋಟಿ ರೂಪಾಯಿಗಳ ಮೌಲ್ಯದ ಆಪಲ್ ಪುಣೆಗೆ ಬರ್ತಾ ಇತ್ತು. ಇನ್ನು ಮುಂದೆ ಅದನ್ನು ತರಿಸೋದಿಲ್ಲ ಅಂತ ಪುಣೆಯ ಹಣ್ಣಿನ ವ್ಯಾಪಾರಿಗಳು ನಿರ್ಧಾರವನ್ನು ತಗೊಂಡಿದ್ದಾರೆ. ಹಾಗೆ ಟರ್ಕಿಯಿಂದ ಮಾರ್ಬಲ್ಸ್ ತರಿಸೋದಿಲ್ಲ ಅಂತ ಭಾರತದ ಮಾರ್ಬಲ್ಸ್ ವ್ಯಾಪಾರಿಗಳ ಸಂಘಟನೆ ತಿಳಿಸಿದೆ. ಒಟ್ಟಾರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ ಟರ್ಕಿಗೆ ಈಗ ಭಾರತದ ವ್ಯಾಪಾರಿಗಳು, ಭಾರತದ ಜನ ಹೊಡೆತ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಸರ್ಕಾರ ಕೂಡ
ಟರ್ಕಿಯ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕಿದೆ. ಹಾಗೆ ಭಾರತದ ಇಂಡಿಗೋ ಅನ್ನೋ ಒಂದು ವಿಮಾನಯಾನ ಸಂಸ್ಥೆ ಇದೆ ನೋಡಿ, ಅದು ಟರ್ಕಿಯ ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ. ಇಲ್ಲಿ ಟರ್ಕಿ ಹಾಗೂ ಇಂಡಿಗೋ ನಡುವೆ ಸೋರ್ಸ್ ಕೋಡಿಂಗ್ ಇದೆ. ಅಂದ್ರೆ ಈಗ ಭಾರತದಿಂದ ಅಥವಾ ಬೆಂಗಳೂರಿನಿಂದ ನೀವು ಅಂಕಾರಾಗ್ ಹೋಗಬೇಕು ಅಂದ್ರೆ ಇಂಡಿಗೋ ವಿಮಾನದ ಮೂಲಕ ಬಾಂಬೆಗೆ ಹೋಗಿ ಅಲ್ಲಿಂದ ಟರ್ಕಿಶ್ ಏರ್ಲೈನ್ಸ್ ಮೂಲಕ ಅಂಕಾರಾಗ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಏರ್ಫೇರ್ ಕಡಿಮೆ ಆಗುತ್ತೆ. ಹಾಗೆ ಟರ್ಕಿಶ್ ಏರ್ಲೈನ್ಸ್ ಸಂಸ್ಥೆಗೆ ಇದರಿಂದ ಸಾಕಷ್ಟು ಲಾಭ ಆಗುತ್ತೆ. ಭಾರತದ ದೊಡ್ಡ ಮಾರುಕಟ್ಟೆನೇ ಅವರಿಗೆ ಸಿಕ್ಕಂತಾಗತ್ತೆ. ಇಂಥ ಒಪ್ಪಂದ ಇಂಡಿಗೋ ಹಾಗೂ ಟರ್ಕಿಶ್ ಏರ್ಲೈನ್ಸ್ ನಡುವೆ ಆಗಿದೆ. ಈ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ದೇಶ ಅನ್ನೋದು ಯಾವತ್ತೂ ಮುಖ್ಯ ಆಗೋದಿಲ್ಲ, ಅವರಿಗೆ ತಮ್ಮ ಲಾಭ ಮುಖ್ಯ ಆಗುತ್ತೆ. ಇಂಡಿಗೋ ಈ ಬಗ್ಗೆ ಯೋಚನೆ ಮಾಡುತ್ತಾ ಅಥವಾ ಅದಕ್ಕೂ ಬಾಯ್ಕಾಟ್ನ ಬಿಸಿ ತಟ್ಟಬೇಕಾ ಗೊತ್ತಿಲ್ಲ. ಇದು ಗೆಳೆಯರೆ, ಟರ್ಕಿಗೆ ತಟ್ತಾ ಇರೋ ಬಾಯ್ಕಾಟ್ ಬಿಸಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.